ನಾವ್ ಇಲ್ಲಿಂದ ಬಾಗಲಕೋಟೆಗೆ ಹೋಗ್ಬೇಕು, ಮತ್ ನೈಟ್ ಬರ್ಬೇಕು, ನಾವು ಕ್ಲಾಸಿಗೆ ಹೋಗ್ತೀವಿ. ನಾವು ಕರೆಕ್ಟ್ ಇನ್ಫಾರ್ಮ್ ಮಾಡ್ಬೇಕಲ್ರಿ ಸರ್ ನಮ್ಗ. ಮತ್ತೆ ಮಾರ್ನಿಂಗ್ ಫೋನ್ ಹಚ್ಚಿವ್ರಿ, ಇಲ್ಲಿ ಬಸ್ ಸ್ಟಾಪಿಗೆ ಬರ್ತಾವ್ರಿ, ಬರ್ರಿ ಮೇಡಮ್ ಅಂತ ಹೇಳ್ಯಾರ. ಈ ಬಂದ್ಮೇಲೆ ಒಂದು ಬಸ್ ಇಲ್ಲ. ಇದು ಸರ್ಕಾರ ಸರಿಯಾಗಿ ಕ್ರಮವನ್ನು ತಗೋಬೇಕು. ಯಾಕಂದ್ರೆ ಇಲ್ಲಿ ಇರುವಂತ ಎಲ್ಲರಿಗೆ ಸಮಸ್ಯೆ ಐತಿ, ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಪ್ರತಿಯೊಬ್ಬರಿಗೆ ಸಮಸ್ಯೆ ಐತಿ. ಈ ಸಮಸ್ಯೆಯನ್ನು ಸರ್ಕಾರ ಸರಿಯಾಗಿ ತಮ್ಮ ಏನ ಈ ಡ್ರೈವರ್ ಮತ್ತು ಕಂಡಕ್ಟರ್ ಈ ಬೇಡಿಕೆ ಏನದ, KSRTC ಏನ್ ಬೇಡಿಕೆ ಅದಾವ ಅದು ಸರಿಯಾಗಿ ಪೂರೈಕೆ ಮಾಡಿಸಿ ಅವ್ರಿಗೆ ಏನ ಬೇಕಾಯ್ತಿ ಎಲ್ಲಾ ಸೌಲಭ್ಯ ಕೊಟ್ಕಿಸಿ ಎಲ್ಲಾ ಜನರಿಗೆ ಈ ಬಸ್ಸಿನ ಸೌಲಭ್ಯವನ್ನು ಕಲ್ಪಿಸಬೇಕಂತ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಏನೋ ಸ್ಟಾರ್ಟ್ ಮಾಡಂಗಿಲ್ಲ, ಏನೋ 2 days ಆಗ್ತದ, 3 days ಆಗ್ತದ, ಅದು ರೀಸನ್ ಹೇಳಿಲ್ರಿ ಅವರು. वेलकम टू एम न्यूज़ बीजापुर। चलिए चलते हैं आज की खबरों की ओर। ಮಗಳ ಮನೆಗೆ ಬಂದಿದ್ವಿ, ಮಗಳ ಮನೆಗೆ ಬಂದಿದ್ವಿ. ಇವತ್ತು ಸ್ಟ್ರೈಕ್ ಅನ್ನೋದು ಗೊತ್ತಿಲ್ಲ ನಮಗ, ಅದ ಟಿವಿಯ ನೋಡಿವಿ, ಬಟ್ ಐತೆ ಇಲ್ಲ ಅನ್ನೋದು ಗೊತ್ತಿಲ್ಲಕ ಬಂದಿವಿ. ಗಂಗಾವತಿಗೆ ಹೋಗೋದು, ಮತ್ತೆ ಇವಾಗ ಸ್ಟ್ರೈಕ್ ಮಾಡಿ ಹಾರ್ಟ್ ಮಾಡಿ ನಾಳೆ ಹೋಗೋದು. ಏನ್ರಿ ಈ ಅರ್ಧ ತಾಸು. ಹೌದು, ಯಾವ ಬಸ್ ಇಲ್ಲ. ಅವ್ರಿಗೆ ಕೇಳಿದ್ರಿ 4 ನಂಬರ್ಗೆ ಹೋಗುವ ಅಂತಂದ್ರ ಅವ್ರು ಏನ್ ರೆಸ್ಪಾನ್ಸಿಬಲ್ ಕೊಡ್ಲಿಲ್ಲ. ಮತ್ತೆ ಅಲ್ಲ, ಮತ್ತೆ 4 ನಂಬರ್ಗೆ ಹೋಗಂದ್ರೆ ಬಂದಿವಿ ನಾವು, ಬಸ್ ಐತಿಲ್ಲ ಅಂದ್ರೆ ಹೇಳಿಲ್ಲ ಅವರು. ಮಲ್ಲಿಕಾರ್ಜುನ್ ಸರ್, ಬಾಗಲಕೋಟೆಗೆ ಹೋಗ್ಬೇಕಾಗಿತ್ರಿ, ಇನ್ಫಾರ್ಮ್ ಕರೆಕ್ಟ್ ಮಾಡ್ಬೇಕಲ್ಲ ಸರ್ ನಮಗ್ರಿ. ಮನ್ಯಾಗೆಲ್ಲ ಎದ್ದು ಇವತ್ತೆಲ್ಲ ಶ್ರಾವಣ ಪೂಜೆ ಇರ್ತದ, ಗಂಡರ ಮಕ್ಳಿಗೆಲ್ಲ ಬಿಟ್ಟು ಬಂದಿರ್ತೀವಿ, ಬಯಸ್ಕೊಳ್ಳೋದಾಗ್ತದೆ. ಬಸ್ ಸ್ಟ್ಯಾಂಡಕ್ ಮಾರ್ನಿಂಗ್ ಫೋನ್ ಹಚ್ಚಿವ್ರಿ, ಅದಾವಂತ ಹೇಳ್ಯಾರಿ ಬಸ್. ಈಗರಿ ಯಾವ ಬಸ್ ಇಲ್ಲ. ನಾವ್ ಇಲ್ಲಿಂದ ಬಾಗಲಕೋಟೆಗೆ ಹೋಗ್ಬೇಕು, ಮತ್ ನೈಟ್ ಬರ್ಬೇಕು, ನಾವು ಕ್ಲಾಸಿಗೆ ಹೋಗ್ತೀವಿ. ನಾವು ಕರೆಕ್ಟ್ ಇನ್ಫಾರ್ಮ್ ಮಾಡ್ಬೇಕಲ್ರಿ ಸರ್ ನಮ್ಗ. ಮತ್ತೆ ಮಾರ್ನಿಂಗ್ ಫೋನ್ ಹಚ್ಚಿವ್ರಿ, ಇಲ್ಲಿ ಬಸ್ ಸ್ಟಾಪಿಗೆ ಬರ್ತಾವ್ರಿ, ಬರ್ರಿ ಮೇಡಮ್ ಅಂತ ಹೇಳ್ಯಾರ. ಈ ಬಂದ್ಮೇಲೆ ಒಂದು ಬಸ್ ಇಲ್ಲ. ಮತ್ತೆ ಈ ನಾಳೆ ಬರುತ್ತೇನೆ ಇಲ್ಲ, ನಮ್ಗೆ ಅದನ್ನು ಕನ್ಫರ್ಮ್ ಇಲ್ರಿ. ಇಲ್ರಿ ಸರ್, ನಾವು ಕ್ಲಾಸಿಗೆ ಹೋಗ್ತೀವಿ, ಮೇಕವರ್ ಕ್ಲಾಸಿಗೆ ಹೋಗ್ತೀವಿ. ಮಾರ್ನಿಂಗ್ ಫೋನ್ ಮಾಡಿವಿ, ಅದ್ನೂ ಏನು ಹೇಳಿಲ್ಲ ನಮಗ. ಅದಾವ ಬಸ್ ಬರ್ರಿ ಅಂತ ಹೇಳ್ಯಾರ ನಮ್ಗ. ಈ ಬಂದ್ ½ an hour ಆಯ್ತ್ರಿ, ಏನು ಬಂದಿಲ್ರಿ, ಬಸ್ ಇಲ್ಲ, ಏನು ಇಲ್ರಿ. ಕರೆಕ್ಟ್ ಇನ್ಫಾರ್ಮ್ ಮಾಡ್ಬೇಕಲ್ರಿ. ನಾಳಿಗೂ ಡೌಟ್ ಅನ್ನಕತ್ತಾರ. ಏನ್ ಅನ್ನೋದು ಇವತ್ ನೈಟ್ ತನ ಹೇಳಿದ್ರೆ ಗೊತ್ತಾಗತ್ತ. ನಾವ್ ಮತ್ ನಾಳಿಗ್ ಬರ್ಬೇಕು, ಮತ್ ಬಸ್ ಬಂದಿಲ್ಲ ಅಂದ್ರೆ ಮತ್ ಮನ್ಯಾಗೆಲ್ಲ ಬಯಸ್ಕೊಂಡ್ ಬಂದಿರ್ತೀವಿ ನಾವು. ಏನ್ ಇವ್ರು ಸ್ಯಾಲ್ರಿ ಸಂಬಂಧ ಬಂದ್ ಮಾಡಿ ಸ್ಟ್ರೈಕ್ ಮಾಡಿವಿ ಅಂತ ಹೇಳಕತ್ತಾರ್ರಿ. ಸರ್ಕಾರ ಏನ್ ಮಾಡ್ಬೇಕು, ಗೌರ್ಮೆಂಟ್ ಕರೆಕ್ಟ್ ಡಿಸಿಷನ್ ತಗೋಬೇಕ್ರಿ ಸರ್. ಯಾಕಂದ್ರೆ ನಾವೆಲ್ಲ ಮನಿ ಬಿಟ್ಟು ಒಂದ್ ಊರಿಗೆ ಹೋಗ್ತೀವಿ ಅಂತಂದ್ರೆ ನಮ್ಗೆ ಕನ್ಫರ್ಮ್ ಬೇಕಲ್ರಿ ಕರೆಕ್ಟ್ ಆಗಿ. ಶ್ರದ್ಧಾ ರೀ. 8 ಗಂಟೆಯಿಂದ ಬಂದ್ ನಿಂತೀವಿ ಇಲ್ಲಿ. ನಾವು ಒಬ್ರು ಶಿಕ್ಷಕರಾಗಿ ನಾವು ಅಲ್ಲಿ ಮಕ್ಕಳು ನಮ್ಗೆ ಕಾಯ್ತಿದ್ದಾರೆ. ಬಾಸ್ ಇದು ಸರ್ಕಾರ ಸರಿಯಾಗಿ ಕ್ರಮವನ್ನು ತಗೋಬೇಕು. ಯಾಕಂದ್ರೆ ಇಲ್ಲಿ ಇರುವಂತ ಎಲ್ಲರಿಗೆ ಸಮಸ್ಯೆ ಐತಿ, ವಿದ್ಯಾರ್ಥಿಗಳಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಪ್ರತಿಯೊಬ್ಬರಿಗೆ ಸಮಸ್ಯೆ ಐತಿ. ಈ ಸಮಸ್ಯೆಯನ್ನು ಸರ್ಕಾರ ಸರಿಯಾಗಿ ತಮ್ಮ ಏನ ಈ ಡ್ರೈವರ್ ಮತ್ತು ಕಂಡಕ್ಟರ್ ಈ ಬೇಡಿಕೆ ಏನದ, KSRTC ಏನ್ ಬೇಡಿಕೆ ಅದಾವ ಅದು ಸರಿಯಾಗಿ ಪೂರೈಕೆ ಮಾಡಿಸಿ ಅವ್ರಿಗೆ ಏನ ಬೇಕಾಯ್ತಿ ಎಲ್ಲಾ ಸೌಲಭ್ಯ ಕೊಟ್ಕಿಸಿ ಎಲ್ಲಾ ಜನರಿಗೆ ಈ ಬಸ್ಸಿನ ಸೌಲಭ್ಯವನ್ನು ಕಲ್ಪಿಸಬೇಕಂತ ನಾವು ಅವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಹಾ ಸರ್, ನಾವು ಇದೇ ಊರಿನ ಸರ್, ನಾವು ಗೋಸೆಮಂಟಿ ಸರ್, ಗೋಸೆಮಂಟಿ ಡ್ಯೂಟಿ ಮಾಡ್ತೀವಿ. ನಾವು ಡ್ಯೂಟಿ ಮಾಡ್ತೀವಿ ಸರ್. ಹಿಂಗಾಗಿ ಸ್ವಲ್ಪ ಬಸ್ ಸಮಸ್ಯೆಯಿಂದ ನಾವು 1 ತಾಸು ಸರ್ ಇಲ್ಲೇ ನಿಂತ್ಕಿಸಿ ಬಸ್ ಸ್ಟ್ಯಾಂಡ್ನಾಗ. ಹಾ ಸರ್, ಹಾ ಬಸ್ ಕೇಳಿದ್ರಿ, ಇನ್ನ ಇಲ್ರಿ, ಇನ್ನ ಆದೇಶ ಬರಬೇಕು ಅನ್ಕತನ ಏನು ಬಿಡುದಿಲ್ಲ ಅಂತ ಅವ್ರು ಹೇಳಿದ್ರು ಸರ್. ಯಾವುದೇ ಬಸ್ ಇಲ್ಲ ಸಲ ನಾವು 1 ತಾಸು ಸರ್ ಇಲ್ಲಿ ಬಸ್ ಸ್ಟ್ಯಾಂಡ್ ಕುಂತ್ಕಿಸಿ ಸರ್. ಸರ್ಕಾರ ಏನ್ ಕೇಳಿದ್ರೆ, ಏನ KSRTC ಏನ ಸ್ಟ್ರೈಕ್ ಏನ್ ಮಾಡ್ಯಾರ, ಅವ್ರ ಏನ್ ಕೊಡೈತಿ ಅವ್ರು ಕೊಟ್ಕಿಸಿ ಸಾರ್ವಜನಿಕ ಏನ್ ಸಮಸ್ಯೆ ಐತಿ ಆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ನಾವು ಅವರಲ್ಲಿ ನಾವು ವಿನಂತಿ ಮಾಡ್ತೀವಿ ಸರ್ಕಾರಕ್ಕೆ. ನಮ್ಮ ಹೆಸರು ಖಾಜಾಮೀನ್ ಸರ್, ನಮ್ ದರ್ಗಾಮ್ ಸರ್. ನೋಡಿ ಸರ್, ಇಷ್ಟ ಅನುಕೂಲ ಆಗಿಲ್ಲ ಅಂದ್ರಿ ಎಷ್ಟು ಸಮಸ್ಯೆ ಆಗ್ತಾರಿ. ಎಲ್ಲಿಂದ ಬೇರೆ ಊರ್ಲಿಂದ ಬಂದಿರ್ತಾರ, ಇಲ್ಲಿಂದ ಹುಬ್ಳಿಯಿಂದ ಬಂದಿರ್ತಾರ, ಅವರೆಲ್ಲ ಬಂದು ಕೂತದ್ದು ನಿಂತದ್ದು. ಇವತ್ತು ನೋಡ್ರಿ ನಾವು ಹುಬ್ಳಿಯಿಂದ ಬಂದೇವ್ರಿ, ಇಲ್ಲಿ ಮತ್ತೆ ಹೋಗ್ಬೇಕ ನಾವು ಹಳ್ಳಿ ಉಲ್ಟಾ ಹೋದ್ ಹೆಂಗ್ ನಮ್ ಬಸ್ ಸೌಕರ್ಯ ಬೇಕಿಲ್ರಿ. ಈಗ ಎಲ್ಲಿ ಮಟ್ಟ ನಾವು ಕೇಳಿದ್ರ ಸಾಯಂಕಾಲ ತನ ಅಂತಾರ, ಇಲ್ಲ 8 ಗಂಟೆ ತನ ಅಂತಾರ.
ಮತ್ತೆ ಯಾರಿಗೆ ಬೇಕಾಗಿತ್ರಿ ಇದು ನೋಡ್ರಿ ಅವ್ರು ಹೇಳ್ತಾರೆ ಸ್ಯಾಲ್ರಿ ಸಂಬಂಧ ಬಂದ್ ಮಾಡತ್ ಹೇಳ್ತಾರಿ. ಸ್ಯಾಲ್ರಿ ಸಂಬಂಧ ಒಬ್ಬ ಕಂಡಕ್ಟರ್ ಜೀವನ ಮಾಡ್ತಾನ, ಅವ್ರಿಂದ ಮಕ್ಳು ಇರ್ತಾವ, ಹೆಂಡ್ರು ಮಕ್ಳು ಅವರೆಲ್ಲ ಇರ್ತಾರೆ. ಮತ್ತೆ ಅವ್ರು ಎಲ್ಲಿ ಹೋಗ್ಬೇಕ್ರಿ? ಪೇಮೆಂಟ್ ಕೊಟ್ರೆ ಅವ್ರ ಜೀವನ ಹೋಗ್ಬೇಕಲ್ಲ. ಇದು ಯಾರಿಗೆ ಬೇಕಾಗಿತ್ತು? ಸರ್ಕಾರಕ್ಕೆ ಮನವಿ ಹೇಳದಪ್ಪ ಅಂದ್ರೆ ಸಾರ್ವಜನಿಕ ಪಬ್ಲಿಕ್ ಆಗಬಾರ್ದು. ನಿಮ್ಮ ಕಣ್ಣಿಗೆ ನೋಡ್ತೀರಿ ಅಥವಾ ಗೊತ್ತು ಅದು ಪಬ್ಲಿಕ್ಕಿಗೆ ಇಂಥ ಸಮಸ್ಯೆಗಳು ಆಗಬಾರ್ದು. ಅದು ದಯವಿಟ್ಟು ಸ್ವಲ್ಪ ಸಹಕಾರ ಮಾಡಿ ಚಾಲು ಮಾಡಂತ ವಿನಂತಿ ಕೇಳ್ಬೇಕು. ಈಡೇರಿಸ್ಬೇಕ್ರಿ. ಮತ್ತೆ ಈಗ ಕೂತಾರಲ್ರಿ ಅವರು, ಈಗ ನೋಡಿ 6 ತಿಂಗಳ ಪೇಮೆಂಟ್ ಇಲ್ಲತ್ತ. ಈ ನಾಲೆಯಲ್ಲಿ ಮತ್ತೊಬ್ಬಲ್ಲಿ ದುಡಿತನಪ್ಪ ಒಂದು ಪೇಮೆಂಟ್ ಬೇಕಿಲ್ಲ. ಅದಕ್ಕೆ ಪೇಮೆಂಟ್ ಇದ್ದ ಜೀವನ ಆದವ್ರ ಮಂದ ಅವನಿಂದ 10 ಮಂದಿ 8 ಮಂದಿ ಮಕ್ಳು ಇರ್ತಾವ, ಅವ್ನ ಮನಿ ಬಾಡಿಗೆ ಇರ್ತೈತಿ, ಸಾಲ ಇರ್ತೈತಿ, ಶಿಕ್ಷಣ ಇರ್ತೈತಿ. ಅವ ಎಲ್ಲಿ ಹೋಗ್ಬೇಕವ? ದುಡಿಯೋನಿಗೆ ಪೇಮೆಂಟ್ ಎಲ್ಲ ನಾವೆಲ್ಲಿ ಹೋಗ್ಬೇಕು? ಮನೆಯಾಗ ಇದ್ದರಿ 2,000 ರೂಪಾಯಿ ಹಾಕ್ರಿ, ಎದಕ್ ಬೇಕಾಯ್ತದ? ದುಡಿಯೋನ್ ಕೊಡ್ರಿ ಸೀದಾ. ಏನ್ ಕಾರ್ಮಿಕ ಕೆಲಸ ಮಾಡ್ತಾವ ಕೊಡ್ರಿ. ಹುಡುಗರು ಯಾಕೆ ನೀವು ತಲೆ ಕೆಲಸ ಮನ್ಯಾಗ ಕೂತ ಅವ್ರ ಮನ್ಯಾಗ ಕೆಲಸ ಮಾಡ್ತಾರ, ಮನ್ಯಾಗ ಕೂತು ಊಟ ಮಾಡ್ತಾರ, ಅಂತವ್ರು ಪೇಮೆಂಟ್ ಕೊಡ್ತೀರಿ. ಈ ರೆಗ್ಯುಲರ್ ಆಗಿ ದುಡಿತಾರ ಅವ್ರು, ತಿಂಗಳ 6 ತಿಂಗಳು ಪೇಮೆಂಟ್ ಇಲ್ಲ. ಮಕ್ಳು ಸಾಲಿ ಫೀ ಇರ್ತೈತಿ, ಅವ್ರ ಶಿಕ್ಷಣ ಇರ್ತೈತಿ, ಊಟ ಇರ್ತೈತಿ, ಉಪಚಾರ ಎಲ್ಲಿ ಹೋಗ್ತಾವ? ಇದೇ ಕಂಟಿನ್ಯೂ ಅದ. 3 ಲಕ್ಷ ಸಾಯ್ಬೇಕಾಗ್ತದ. ಸರ್ ನಾವು ಇಸೋದು ನಾವು ಹುಬ್ಳಿ ಹೊಂಟಿ ಸರ್. ಈ ಹುಬ್ಳಿ ನಮ್ ಕೆಲಸ ಸರ್ ಹೊಂಟಿದ್ದೇವೆ. ನಾವು ಕಾರ್ಮಿಕರು, ನಾವು ದುಡಿಯೋರು, ಕೆಲಸ ಮಾಡೋರು. ಹುಬ್ಳಿ ಹೊಂಟಿಲ್ರಿ. ಈಗ ಬಸ್ ಇಲ್ಲ. ನಾ ಏನ್ ಮಾಡ್ತೀವಿ? ಅರ್ಜೆಂಟ್ ಹೋಗ್ಬೇಕು. ನಾ ಬಂದು 8 ಗಂಟೆ ಬಂದಿದ್ದೆ. ನಾ ಮುಂಜಾನೆ 8 ಗಂಟೆ ಬಂದಿದ್ದೆ. ಯಾವ ಬಸ್ ಇಲ್ರಿ. ಸರ್ ಇಲ್ಲ ಹತ್ತಿಲ್ಲ ಸರ್. ಯಾವ್ದು ಹತ್ತಿಲ್ಲ ಸರ್. ಏಕಾಏಕಿ ಒಮ್ಮೆ ರೀ. ಅನ್ವರ್ಸ್ ಇಲ್ಲ, ಏನಿಲ್ಲ, ಪಬ್ಲಿಕ್ ಇಲ್ಲ, ಟಿವಿ ಇಲ್ಲ, ಒಮ್ಮೆ ಬಂದ ಇರ್ತಾವ. ನಾವು ಬಂದು ಗೊತ್ತೇ ಇಲ್ಲ ನಮ್ಗೆ. ಈಗ ಚಾಲು ಆಗುತ್ತೆ ಯಥಾರ್ಥ ಬಂದೆವು, ಅದು ಚಾಲು ಆಗಿಲ್ಲ. ಕೇಳಿದ್ರೆ ಇನ್ನೂ ಸಾಯಂಕಾಲ ಅಂತ ಹೇಳ್ತಾರೆ. ಅವ್ರು ಏನೋ ಟೈಮಿಂಗ್ ಕರೆಕ್ಟ್ ಹೇಳಿಲ್ರಿ. ನಮ್ಮ ಹೆಸರು ರಮೇಶ್ ರೀ. ದವಾಖಾನೆಗೆ ಆಪರೇಷನ್ ಬಂದಿದ್ದೆ. ಆಪರೇಷನ್ ಆಗ್ಯದ್ರಿ ನಿನ್ನೆ. ನಮಗೂ ಗೊತ್ತಿಲ್ರಿ, ಬಂದ್ ಕೂತೇವಿ. ಉತ್ನಾಳಕ್ ಹೋಗ್ಬೇಕ್ರಿ. ಒಂದ್ ತಾಸ ಆಯ್ತ್ರಿ. ಬಸ್ ಏನೋ ಸ್ಟ್ರೈಕ್ ಐತಿ. ಬಂದೇವ್ರಿ, ಅದ್ರ ಬಸ್ ಬಂದಿಲ್ಲ. ಸಮಸ್ಯೆ ಆಗ್ತೈತಿ. ಕೂತೇವ್ ನಾವು. ಏನು ಈಗ ಆಸಂಗಿಗೆ ಹೋಗ್ಬೇಕ್ರಿ, ಕೋಲಾರ ಸೈಡ್. ದಿವ್ಸ ಸ್ಟ್ರೈಕ್ ನಡ್ಸ್ಯಾರ ಅಂತ ಹೇಳ್ತಾರಿ. ಅವ್ರು ಬಸ್ ಬರಂಗಿಲ್ಲ ಇವತ್ತು, ಹೋಗ್ರಿ ಏನೋ ಅಂತಾರ. ನಾವ್ 6 ಬೆಳಗ್ಗೆ 6ಕ್ಕ ಬಂದೇವ್ರಿ. 7ಕ್ಕೆ ಬಂದೇವ್ರಿ ಇಲ್ಲಿಗೆ. ಇಲ್ರಿ, ನಮಗೂ ಗೊತ್ತಿಲ್ರಿ. ನಾನು ಇವತ್ತು ನೀನ್ ಬಿಟ್ಟಿದ್ದೆ. ಸ್ಟ್ರೈಕ್ ಅದ ಹೇಳಾಕ್ತಾರ ಎಲ್ಲಾರು. ಈಗ ನಮ್ಗೆ ಹೋಗಾಕ ಸಮಸ್ಯೆ ಆಗ್ಬಿಟ್ಟು ಬಸ್ ಚಾಲು ಮಾಡಕ್ ಬಗೆಹರಿ. ನಮ್ಗೆಲ್ಲಾ ಕಾಲೇಜ್ ಹೋಗೋರ್ಗೆ ತೊಂದ್ರೆ ಆಗ್ತೈತಿ. ಲಕ್ಷ್ಮಿ ಅಂಚನಾ ಆಸಂಗಿ. ಬೆಳಗ್ಗೆಲ್ಲ ಬಂದ್ ಕೂತೀವ್ರಿ, ಒಂದು ಬಸ್ ಇಲ್ರಿ ಸರ್. ವೇಟ್ ಮಾಡಾಕತ್ತೀವ್ರಿ ಬಸ್ಸಿಗೋಸ್ಕರ. ಯಾವಾಗ ಸ್ಟಾರ್ಟ್ ಮಾಡ್ತಾರ ಯಾವಾಗಿಲ್ಲ ಗೊತ್ತಿಲ್ರಿ ಸರ್. ಒಂದ್ 3 hours ಆಯ್ತ್ರಿ ಸರ್. ಇನ್ನ ಬಂದಿಲ್ರಿ ಸರ್. ಸರ್ ನಾ ಧುಳ್ಕಡೆ ಹೋಗ್ಬೇಕ್ರಿ ಸರ್. ಬೆಂಗಳೂರು ಟು ಧುಳ್ಕಡ. ಬೆಂಗಳೂರಿಂದ ಬಂದಿಲ್ರಿ ಸರ್. ವಾಪಸ್ ಹೋಗ್ಬೇಕ್ರಿ ಸರ್. ಬಸ್ ಬಂದವ್ರಿ ಸರ್. ಕೇಳೋಣ, ಇನ್ನ ಸ್ಟಾರ್ಟ್ ಮಾಡಂಗಿಲ್ಲ, ಇನ್ನ 2 days ಆಗ್ತದ, 3 days ಆಗ್ತದ ಅಂತ. ಅದು ರೀಸನ್ ಹೇಳಿಲ್ರಿ ಅವರು. ಆದಷ್ಟು ಬೇಗ ಚಾಲು ಮಾಡೋದು ಚಲೋ ಆಗ್ತದೆ ಸರ್. ಎಲ್ಲರಿಗೂ ಪ್ರಾಬ್ಲಮ್ ಆಗತ್ತಾರೆ. ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಂಡು ಬೇಗ ಸ್ಟಾರ್ಟ್ ಮಾಡೋದು ಚಲೋ ಆಗ್ತದೆ ಸರ್. ಬಸ್ ಜಲ್ದಿ ಸ್ಟಾರ್ಟ್ ಆಗಿ ಚಲೋ ಆಗ್ತದೆ. ನನ್ನ ಹೆಸರು ಶ್ರುತಿ ಸರ್.